ಜೋಳದ ರಾಶಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಕಿಡಿಗೇಡಿಗಳು. ನಿಜವಾಗ್ಲೂ ಈ ರೈತನ ಶಾಪ ತಟ್ಟೆ ತಟ್ಟುತ್ತೆ. ರಾಜ ವೆಂಕಟಪ್ಪ ನಾಯ್ಕ. ಮಾನ್ವಿ ತಾಲೂಕಿನ ಜಾಗಿರಪನ್ನೂರು ಗ್ರಾಮದ ಹಿರೇಕೊಟ್ನೇಕಲ್ ರಸ್ತೆಯಲ್ಲಿರುವ ಸರ್ವೆ ನಂಬರ್ 30/1 ಹೊಲದಲ್ಲಿ 200 ಪ್ಯಾಕೆಟ್ ಆಗುವಷ್ಟು ಜೋಳದ ರಾಶಿಗೆ ಕಿಡಿಗೇಡಿಗಳು ರವಿವಾರ ತಡರಾತ್ರಿ ಬೆಂಕಿ ಹಚ್ಚಿದ್ದು ಬೆಳಕಿಗೆ ಬಂದಿದೆ. ತಾಲೂಕಿನಲ್ಲಿ ಸರ್ಕಾರ ಪ್ರತಿ ವರ್ಷ ತೆರೆಯುವ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ತೆರೆದರೆ ಹಾಕೋಣ ಎಂಬುವಷ್ಟರಲ್ಲಿ ಕಟಾವು ಮಾಡಿದ ಜೋಳದ ರಾಶಿಗೆ ಗ್ರಾಮದ ಯಾರೋ ಕಿಡಿಗೇಡಿಗಳು ಸುತ್ತಲೂ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ನಷ್ಟಕ್ಕೆ ತಳ್ಳಿದ್ದಾರೆ. ಉತ್ತಮ ವ್ಯವಸಾಯಕ್ಕೆ ಹೆಸರಾಗಿದ್ದ ಈ ಕುಟುಂಬಕ್ಕೆ ರಾಕ್ಷಸರ ಕಣ್ಣು ಬಿದ್ದಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಈ ಘಟನಾ ಸ್ಥಳಕ್ಕೆ ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯ್ಕ, ಜೆಡಿಎಸ್ ಮುಖಂಡರೊಂದಿಗೆ ಹಾನಿಗೊಳಗಾದ ರೈತ ಯಂಕೋಬ ತಂದೆ ಮುಕ್ಕಣ್ಣ ನಾಯ್ಕರವರ ಹೊಲಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ, ಯಾರೋ ಗ್ರಾಮದ ಕಿಡಿಗೇಡಿಗಳು ರಾಶಿಯ ಸುತ್ತಲೂ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರುವ ಅನುಮಾನವಿದ್ದು ತನಿಖಾಧಿಕಾರಿಗಳು ಸೂಕ್ತವಾದ ತನಿಖೆ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಹಾಗೂ ಸರ್ಕಾರದಿಂದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಇಂತಹ ಘಟನೆಗಳು ಮತ್ತೊಮ್ಮೆ ಯಾರಿಗೂ ಎಲ್ಲಿಯೂ ಆಗಬಾರದು ಎಂದು ಒತ್ತಾಯಿಸಿದರು. ರೈತ ಯಂಕೋಬ ಅವರು ಮಾತನಾಡಿ, ಜೋಳದ ರಾಶಿಗೆ ರವಿವಾರ ತಡರಾತ್ರಿ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲವೆಂಬುದಾಗಿ ಹೇಳಿದರು. ನಿನ್ನೆ 23ನೇ ತಾರೀಕು ತಡರಾತ್ರಿ ಬೆಳಗ ಮುಂಜಾನೆ ಜಾಗೀರ್ಪನ್ನೂರು ಗ್ರಾಮದಲ್ಲಿ ಹೈಬ್ರಿಡ್ ಜೋಳ ಬೆಳೆದಂಥ ರೈತ ನಮ್ಮ ವೆಂಕೋಬ ಅವರು ಮುಕ್ಕಣ್ಣ ನಮ್ಮ ದಳಪತಿ ಅವರ ಮಗ ಅವರು ಸುಮಾರು ಒಂದು 6 ಎಕರೆ ಲೀಸಿಗೆ ಮಾಡಿದ್ದಾರೆ. ಲೀಸಿಗೆ ಮಾಡಿ ಎಲ್ಲ ಕಷ್ಟಪಟ್ಟು ಬೇರೆ ಕಡೆಯಿಂದ ಸಾಲ ತೊಗೊಂಬಂದು ಇವತ್ತು ಏನಪ್ಪ ಅಂದರೆ ಜೋಳನ ಬೆಳೆದು ರಾಶಿಯನ್ನು ಇಲ್ಲಿ ಹಾಕಿದರು. ಈ ರಾಶಿನ ಯಾರು ಕಿಡಿಗೇಡಿಗಳು ನಿನ್ನೆ ಬಹುಶಃ ಮಧ್ಯರಾತ್ರಿ ಪೆಟ್ರೋಲ್ ಹಾಕಿ, ಪೆಟ್ರೋಲ್ ಸ್ಮೆಲ್ ಬರ್ತದಂತೂ ನಮ್ಮ ವಿ ಅವರು ಇದೆಲ್ಲ ಪೆಟ್ರೋಲು ಎಲ್ಲ ಸ್ಮೆಲ್ ಬರ್ತಾಯಿತ್ತು. ಆ ಪೆಟ್ರೋಲ್ ಹಾಕಿ ಸುಟ್ಟಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಇದು ನಮಗೆ ನಿನ್ನೆ ಮಾಹಿತಿ ಬಂದ ಮೇಲೆ ನಾನು ವಿ ಅವರಿಗೆ ಆರ್ ಐ ಅವರಿಗೆ ಕುಲಕರ್ಣಿ ಅವರಿಗೆ ಮತ್ತು ಗಿರ್ದವರಿಗೆ ಮಾತನಾಡಿದ್ವಿ. ಅವರು ಸ್ಪಾಟಿಗೆ ವಿಸಿಟ್ ಮಾಡಿ ಯಾಕಂದರೆ ಭೇಟಿ ಕೊಟ್ಟು ಇಲ್ಲಿ ಯಾವ ರೀತಿ ಇದು ಆಗಿದೆ, ಘಟನೆ ಆಗಿದೆ ಅಂತೇಳಿ ಅವರು ಈಗಾಗಲೇ ತಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ರೈತರಿಗೆ ಏನಪ್ಪ ಅಂದರೆ ರೈತರು ಬೆಳೆದ ಕಷ್ಟಪಟ್ಟು ಸಾಲ ಮಾಡಿ ತಂದು ಬೆಳೆದಂಥ ಬೆಳೆನ ಇವತ್ತು ದುರುದ್ದೇಶ ಇಟ್ಕೊಂಡು ಪೆಟ್ರೋಲ್ ಹಾಕಿ ನೀವು ಸುಟ್ಟು ಈ ಥರ ಮಾಡ್ತೀರಿ ಅಂದರೆ ಹೆಂಗೆ ದೇವ್ರು ನಿಮ್ಗೆ ಮೆಚ್ತಾನ? ದಯವಿಟ್ಟು ಇದು ಅನ್ಯಾಯ. ಈ ಥರ ಘಟನೆ ಆಗಬಾರ್ದಾಗಿತ್ತು. ದುರದೃಷ್ಟ ಈ ಘಟನೆ ಆಗಿದೆ. ಇದನ್ನು ಖಂಡಿಸ್ತೀವಿ. ಇವತ್ತು ನಮ್ಮ ರೈತನಿಗೆ ಏನು ಅನ್ಯಾಯ ಆಗಿದೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈ ಭಾಗದ ಮಾಜಿ ಶಾಸಕನಾಗಿ ಸರ್ಕಾರ ಇವತ್ತು ಈ ಕೂಡಲೇ ಎಚ್ಚೆತ್ತುಕೊಂಡು ರೈತರು ಏನು ಅವರಿಗೆ ನಷ್ಟ ಆಗಿದೆ ಅದನ್ನು ಪರಿಹಾರ ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಈ ಭಾಗದ ಜನಪ್ರತಿನಿಧಿಗಳು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮೊನ್ನೆ ನಮ್ಮ ರೈತರು ನಷ್ಟಕ್ಕೀಡಾಗ್ಯಾರ ಅಂತೇಳಿ ಸಿಂಧನೂರಲ್ಲಿ ಸರ್ ಒಬ್ಬ ರೈತರ ಆತ್ಮಹತ್ಯೆ ಮಾಡ್ತಾರೆ. ಇಂಥ ಘಟನೆಗಳಿಂದ ರೈತರು ಬೇರೆ ದಾರಿ ಇರೋದಿಲ್ಲ, ಸಾಲ ತಂದು ಮಾಡಿರ್ತಾರೆ, ಅವ್ರು ಆತ್ಮಹತ್ಯೆ ದಾರಿನೇ ಹಿಡಿಬೇಕಾಗ್ತದೆ. ನಿಮ್ಮ ಹೆಸರು ರೀ? ಹೆಂಕೋಬ್ರ. ಎಷ್ಟು ಎಕರೆ ಮಾಡಿರಿ? 6 ಎಕರೆ. ಹೆಂಗಾಗಿದ್ದು ಘಟನೆ ಇದು? ಘಟನೆ ರಾತ್ರಿ 4 ಗಂಟೆಗೆ ಸರ್. ಯಾರು ಮಾಡಿರೋದು ಇದು? ಯಾರು ಮಾಡ್ಯಾರ? ರಾತ್ರಿ ಮಕ್ಕಳಾಗಿ ಬಂದು ಕೃಷಿ ಮಾಡಿದಾರೆ ಸರ್. ಯಾರು ನೋಡಿದ್ರು? ಹೊಲ ನಿಮ್ದೇನಾ? ಲೀಸ್ ಮಾಡಿದ್ದೀರಾ? ಮಾಡಿದ್ರಿ. ಎಷ್ಟು ಎಕರೆ ಮಾಡಿದ್ರಿ? 6 ಎಕರೆ ಮಾಡಿದ್ರಿ. ಅಂದಾಜು ಎಷ್ಟು ಇದ್ರದ್ದು ವ್ಯಾಲ್ಯೂ ಇತ್ತು? ಇದ್ರ 700 ಪ್ಯಾಕೆಟ್. 200 ಪ್ಯಾಕೆಟ್. ಅಂದಾಜು ಎಷ್ಟು ಲಾಸ್ ಆಗಿರ್ಬೋದು ಇದು? 6 ಲಕ್ಷ. ಏನು ಹೇಳ್ತೀರಿ ಈಗ ಸರ್ಕಾರಕ್ಕೆ? ಏನು ಹೇಳ್ತೀರಿ ಅಧಿಕಾರಿಗಳಿಗೆ? 6 ಲಕ್ಷ ಲಕ್ಷ ಆಯ್ತು ರೀ. ರೈತರಿಗೆ ಬಾಡಿ ನೀರು ಕಟ್ಟಬೇಕು, ಗೊಬ್ಬರ ಎಣ್ಣೆ ಅದು ಓಸ್ ರಾಮಾಯಣ ಇದೆ. ಈ ರೀತಿ ಅನುಮಾನ ಅದ ಯಾರ ಮೇಲೆ ಆದರೂ? ಹನುಮಾನ್ ಯಾರಂತ ಅಂತಾರೆ ರಾತ್ರಿ 12 ಗಂಟೆ ಸುಮಾರು ಹನುಮಂತ ಯಾರು ನೋಡೋಕ್ಕಿಲ್ಲ. ನಾವು ಮನೆ ಮಕ್ಕೊಂಡಿವಿ, ರಾತ್ರಿ ಯಾರು ನೋಡ್ತಾರೆ? ಸರಿ ಇದು ಮಾಡ್ತಂತಿದ್ರು ಎಲ್ಲ ನೋಡಿ ಕಸಿ ಏನಕ್ಕೆ ಮಾಡ್ತಂತಿದ್ರು. ಪರಿಹಾರಕ್ಕೆ ಏನಾದ್ರು ದಾರಿ ಮಾಡ್ತಂದ್ರ? ಮಾಡ್ತಂತಿದಾರ.
ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜಾ ರಾಮಚಂದ್ರ ನಾಯ್ಕ, ಶರಣಪ್ಪ ಗೌಡ ಮಡ್ಲಾಪುರ, ಭಾಷಾಸ ಪಿ ರವಿಕುಮಾರ್ ವಕೀಲರು, ಯಲ್ಲಪ್ಪ ನಾಯ್ಕ ವಕೀಲರು, ಸಂಗನಗೌಡ ಜಾಗಿರಪನ್ನೂರು, ವಿಜಯ್ ನಾಯ್ಕ ಕೊಟ್ನೇಕಲ್, ಕಾಸಿಂ ಸಾಬ್ ಚಿಕ್ಕಲಪರ್ವಿ, ನರಸಪ್ಪ, ಬಸವರಾಜ ಸ್ವಾಮಿ ಚಿಕ್ಕಲಪರ್ವಿ, ಬಸವರಾಜ ಜಾಗಿರಪನ್ನೂರು ಸೇರಿದಂತೆ ಇನ್ನಿತರರು ಇದ್ದರು.